ಇತಿಹಾಸದ ಮೌನ ಅಲೆಗಳ ನಡುವೆ ಸಾವಿರಾರು ಗೋಪುರಗಳ ಸಾಕ್ಷಿಯಾಗಿ ಈಗ ಶುರುವಾಗ್ತಾ ಇದೆ ಅಸಲಿ ಆಟ. ಬಗಾನ್ ಸಾಮ್ರಾಜ್ಯದ ಪವಿತ್ರ ಮಣ್ಣಿಗೆ ಕಾಲಿಡ್ತಿದ್ದಂಗೆ ಆ ಕಾಲದ ಗತ್ತು ಮೈ ಮನಸ್ಸನ್ನ ಆವರಿಸುತ್ತೆ. 11ನೇ ಶತಮಾನದ ಅನಿರುದ್ಧ ಮಹಾರಾಜನ ಶೌರ್ಯದ ಕಥೆಗಳನ್ನ ಹೊತ್ತು ನಿಂತಿರೋ ಈ 2229 ಪಗೋಡಗಳ ನಡುವೆ ನನ್ನ ಪಯಣ ಅಂತಿಂತದ್ದಲ್ಲ. ಇದು ಬರೀ ಇತಿಹಾಸದ ದರ್ಶನವಲ್ಲ, ಈ ಮಣ್ಣಿನ ರುಚಿಯ ಅನ್ವೇಷಣೆ ಕೂಡ. ಮಯನ್ಮಾರ್ನ ಅಪ್ಪಟ ದೇಶಿ ಶೈಲಿಯ ಬರ್ಮೀಸ್ ಲಂಚ್ ಸವಿಯೋದಿಕ್ಕೆ ರೆಡಿಯಾಗಿದ್ದೀನಿ. ಬಿಸಿ ಬಿಸಿ ಅನ್ನ, 30ಕ್ಕೂ ಹೆಚ್ಚು ತರಹದ ಸೈಡ್ ಡಿಶ್ಗಳನ್ನ, ಮತ್ತೆ ಇಲ್ಲಿನ ಸ್ಪೆಷಲ್ ರುಚಿ. ಆಹಾ, ನಿಜಕ್ಕೂ ಇದು ಒಂದು ರಾಜ ಭೋಜನ. ಇತಿಹಾಸದ ಸೌಂದರ್ಯ ಒಂದೆಡೆ ಆದ್ರೆ ಈ ಮಣ್ಣಿನ ರುಚಿ ಇನ್ನೊಂದೆಡೆ. ಬನ್ನಿ ನನ್ ಜೊತೆಗೆ ಈ ಅದ್ಭುತ ಲೋಕವನ್ನ ಕಣ್ತುಂಬ್ಕೊಳ್ಳಿ, ಮತ್ತೆ ಬಾಯಲ್ಲಿ ನೀರುರಿಸೋ ಈ ಬರ್ಮೀಸ್ ಊಟದ ಮಜವನ್ನ ತಗೊಳ್ಳಿ. ಸ್ವಾಗತ. ಜೀವನದಲ್ಲಿ ಕೆಲವು ಕಥೆಗಳನ್ನ ಹೇಳದೆ ಹೋದರೆ ಮನುಷ್ಯತ್ವದ ನಿಜವಾದ ಮುಖ ನಮ್ಗೆ ಯಾರಿಗೂ ತಿಳಿಯೋದಕ್ಕೆ ಸಾಧ್ಯ ಇಲ್ಲ ಅನಿಸುತ್ತೆ. ಅಂಥದೇ ಕತೆ ನಾ ಇದ್ದಂತಹ ಈ ರೂಮ್ದು. ಒಂದು ರಾತ್ರಿ 2 ದಿವಸದ ಹಿಂದೆ ಈ ಒಂದು ಊರಿಗೆ ತಡರಾತ್ರಿಲಿ ಬರ್ತೀನಿ. ಹೋಟೆಲ್ಸ್ ಇರಲ್ಲ, ಸಂಪೂರ್ಣವಾಗಿ ಎಲ್ಲ ಫುಲ್ಲಾಗಿ ಹೋಗಿರುತ್ತೆ. ಈ ಒಂದು ಹೋಟೆಲ್ ಆನ್ಲೈನ್ ಬುಕ್ಕಿಂಗಲ್ಲಿರುತ್ತೆ, ಅಗೋಡ ಅನ್ನೋ ಒಂದು ಜಾಗದಲ್ಲಿ. ಆ ವೆಬ್ಸೈಟಿಂದ ಬುಕ್ ಮಾಡಿಕೊಂಡು ಬರ್ತೀನಿ. ಬಂದಾಗ ಇಲ್ಲಿ ಇವರು ಅಗೋಡ ಜೊತೆಗೆ ಯುದ್ಧದ ನಂತರ 5 ವರ್ಷದಿಂದ ಯಾವುದೇ ರೀತಿಯ ಸಂಪರ್ಕ ಇಲ್ವಂತೆ. ಆದರೂ ಕೂಡ ಅಗೋಡ ಬುಕ್ಕಿಂಗ್ ತೊಗೊಂಡು ನನ್ನ ಹಣವನ್ನು ಕಟ್ ಮಾಡಿ ಇಲ್ಲಿ ಬಂದರೆ ಇವರು ಆನರ್ ಮಾಡಲಿಲ್ಲ. ಆದರೆ ಮನುಷ್ಯತ್ವದ ನಿಜವಾದ ಮುಖ ಏನಂದರೆ, ಇಲ್ಲೊಬ್ಬರು ತಾಯಿ ಸಿಕ್ಕಿದ್ರು. ನಿಜವಾಗ್ಲೂ ನನ್ನ ತಾಯಿ ಸಮಾನನೇ ಅವರು. ಎಷ್ಟು ಪ್ರೀತಿಯಿಂದ ಅವರ ಒಬ್ಬ ಹುಡುಗನ ರೂಮ್ ಬಾಯ್ನ ಸುತ್ತಮುತ್ತ ಇರೋ ಎಲ್ಲ ಹೋಟೆಲ್ಸು ಕಳಿಸಿದ್ರು. ಬ್ಯಾಗ್ ಹಾಕ್ಕೊಂಡು ಸುಸ್ತಾಗಿತ್ತು. 70 ಕಿಲೋಮೀಟ್ರ್ ಟ್ರೆಕ್ ಬೇರೆ ಮಾಡ್ಕೊಂಬಂದಿದ್ದೆ. ತುಂಬಾ ಸುಸ್ತಾದಂತಹ ದಿವಸ. ಎಲ್ಲೂ ಹೋಟ್ಲು ಯಾರೂ ಕೊಡಲಿಲ್ಲ, ಯಾಕಂದರೆ ಎಲ್ಲೂ ಇರಲಿಲ್ಲ. ಮತ್ತು ಕೆಲವು ಹೋಟೆಲ್ಸು ಫಾರಿನರ್ಸು ಕೊಡಲ್ಲ. ವಾಪಸ್ ಈ ಹೋಟ್ಲಿಗೆ ಬಂದಾಗ, ಮೇಡಮ್ ನನ್ನ ಹತ್ರ ಬೇರೆ ಏನೂ ಆಪ್ಷನ್ ಇಲ್ಲ, ನೀವು ನನಗೇನು ಹಣ ಕೊಡಬೇಡಿ, ನಮ್ಮ ಸ್ಟಾಫ್ಗಳು ಮಲ್ಕೊಳ್ಳೋಂತಹ ಒಂದು ರೂಮ್ ಇದೆ, ಆ ರೂಮ್ನ ನಾನು ಸರಿ ಮಾಡಿಸ್ಕೊಡ್ತೀನಿ ನಿಮಗೆ ಅಂದ್ಬಿಟ್ಟು ಈ ರೂಮ್ನ ಕೊಟ್ಟಿದ್ದು. ಆ ಬೆಡ್ಡಲ್ಲಿ ನಾನು ಮಲಗಿದ್ದೆ 2 ರಾತ್ರಿಗಳು. ಒಂದು ದಿವಸನೂ ಮೇಡಮ್ಮು ₹1 ಕೊಡಿ, ಅದು ಕೊಡಿ, ಇದು ಕೊಡಿ ಅಂತ ಕೇಳಲಿಲ್ಲ. ಕಾರಣ ಏನಂದರೆ, ನಾನು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿದೆ. ಆ್ಯಕ್ಚುಲಿ ಒಂದೇ ಒಂದು ಹೋಟೆಲ್ ರೂಮ್ ಇತ್ತು ಇಲ್ಲಿ, ಆದರೆ 1,00,000 ಚಾತ್ ಅಂದರೆ ಆಲ್ಮೋಸ್ಟ್ ಒಂದು $30 ಬರ್ತಾಯಿತ್ತು. ನನಗೇನು ಪ್ರಾಬ್ಲಮ್ ಆಗಿದೆ ಅಂದರೆ, ನಾನು ತಂದಿರೋಂತಹ ಡಾಲರ್ಸು ಖಾಲಿಯಾಗಿ ಹೋಗಿದೆ. ನಾನು ಏನು ಕನ್ವರ್ಟ್ ಮಾಡಿದ್ದೀನಿ ಅದು ಮಾತ್ರ ನನ್ನ ಕೈಯಲ್ಲಿರೋದು. ಈಗ ನಾನು ಮುಂದಿನ ಊರಿಗೆ ಹೋಗಿ ವಾಪಸ್ ಕ್ಯಾಪಿಟಲ್ಗೆ ಹೋಗಿ ಅಲ್ಲಿಂದ ಇಂಡಿಯಾಗೆ ಹೋಗೋವರೆಗೂ ಇದೇ ಹಣದಲ್ಲೇ ಮ್ಯಾನೇಜ್ ಮಾಡಬೇಕು. ನನ್ನ ಕಾರ್ಡು ATM ವರ್ಕ್ ಆಗ್ತಾಯಿಲ್ಲ. ಅದಕ್ಕೆ ಕೆಲವು ಸರಿ ಹೇಳೋದು, ಹಣ ಇದ್ರೂ ಉಪಯೋಗ ಬರಲ್ಲ, ಆದರೆ ಗುಣ ಇದ್ದರೆ ಅಥವಾ ಮನುಷ್ಯತ್ವದ ನೆಲೆ ಸಿಕ್ಕಿದ್ರೆ ಎಲ್ಲಿ ಬೇಕೋ ಬದುಕೋಬೋದು ಅನ್ನೋದಕ್ಕೆ ಈ ಒಂದು ಉದಾಹರಣೆ ಸಾಕ್ಷಿ. ಆ ತಾಯಿಯನ್ನು ಹೋಗ್ಬೇಕಾದ್ರೆ ಮೀಟ್ ಮಾಡಿಸ್ತೀನಿ. ನಾನು ಹೊರಟೆ ಅಂದ್ಬಿಟ್ಟು ನನ್ನ ರೂಮ್ಗೆ ಒಂದು ಗ್ಲಾಸ್ ಜ್ಯೂಸ್ ಕಳಿಸಿದ್ರು, ಕುಡಿದ್ಬಿಟ್ಟು ಹೋಗಿ ಆಗೋಗ್ಬೇಡಿ ಅಂತ. ಆಮೇಲೆ ಟ್ಯಾಕ್ಸಿ ಕೂಡ ಬುಕ್ ಮಾಡಿದರೆ. ಇಲ್ಲಿಂದ 20 ನಿಮಿಷ ದೂರ ಇದೆ ನನ್ನ ಬಸ್ ಸ್ಟಾಪು. ನಾನು ಹೋಗ್ತಾಯಿದ್ದೀನಿ ಬಗಾನ್ ಅನ್ನೋ ಒಂದು ನಗರಕ್ಕೆ. ಆಲ್ಮೋಸ್ಟ್ 8 ಗಂಟೆಗಳ ಪ್ರಯಾಣ ಇಲ್ಲಿಂದ. ಇದು ನನ್ನ ಕಟ್ಟಕಡೆಯ ಸ್ಟಾಪು ಮಯನ್ಮಾರ್ ದೇಶದಲ್ಲಿ. ತಾಯಿನ ಮೀಟ್ ಮಾಡಿಸಿ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿಸಿ ಹೋಗೋಣ ಬನ್ನಿ ಮುಂದಕ್ಕೆ. ಆಶ್ರಯ ಕೊಟ್ಟಂತಹ ಸ್ಟಾಫ್ ರೂಮ್ಗೆ ಧನ್ಯವಾದ. ಅಮ್ಮ ನನ್ನನ್ನು ಸ್ಟಾಫ್ ರೂಮಲ್ಲಿ ಇಟ್ಟಿದ್ದಕ್ಕೆ ತುಂಬಾ ಬೇಜಾರು ಮಾಡ್ಕೋತಾ ಇದ್ರು. ಅದಕ್ಕೆ ನಾನು ಹೇಳಿದೆ, ದಯವಿಟ್ಟು ಆ ರೀತಿ ಏನೂ ಅಂದ್ಕೋಬೇಡಿ, ನನ್ನ ಭಾಗ್ಯ ಅಟ್ಲೀಸ್ಟ್ ಆ ರಾತ್ರಿಯಲ್ಲಿ ನೀವು ನನ್ನ ಕೈ ಬಿಡದೆ ನಿಮ್ಮ ಮಗನ ರೀತಿಲಿ ನನ್ನ ನಡೆಸ್ಕೊಂಡ್ರಿ ಅಂತ. ಅದಾದಮೇಲೆ ವೀಕ್ ಎಂಡ್ ಆದಮೇಲೆ ಒಂದು ರೂಮ್ ಇನ್ನೊಂದು ಯಾವುದೋ ಖಾಲಿ ಆಯಿತು, ಬೇಕಾದ್ರೆ ಅಲ್ಲಿಗೆ ಶಿಫ್ಟಾಗಿ ಅಂತ ಹೇಳಿದ್ರು. ಆದರೆ ನಾನು ಹೇಳಿದೆ, ನಮಗೇನು ಬೇಡ, ನಾನು ಯಾವ ಸ್ಟಾಫ್ ರೂಮಲ್ಲಿ ಇದ್ನೋ ಅದೇ ರೂಮಲ್ಲೇ ಮುಂದುವರಿಸ್ತೀನಿ ಅಂತ ಹೇಳಿ. ಈಗ ನೋಡಿ, ಇದೇ ಹೋಟೆಲ್ಲು, ನಂದಾವನ್ ಅಂದ್ಬಿಟ್ಟು ಹೋಟೆಲ್ಲು. ಮೇಡಮೇ ಓನರು. ಟುಕ್ನ ಕರೆಸಿದ್ದಾರೆ. ಮೇಡಮ್ ಎಲ್ಲಿದ್ದಾರೆ ಅಂತ ಪರಿಚಯ ಮಾಡಿಕೊಡ್ತೀನಿ. ಇದೇ ಹೋಟ್ಲದು. ನನ್ನ ಪಾಸ್ಪೋರ್ಟು ಇಲ್ಲೇ ಇತ್ತು. ಇವರೇ ಆ ತಾಯಿ ಹೇಳ್ತಾ ಇದ್ನಲ್ಲ, ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದ ಹೆಲ್ಪ್ ಯು ಡಿಡ್ ಆ್ಯಂಡ್ ಫಾರ್ ಹೆಲ್ಪಿಂಗ್ ಮೀ ಫ್ರಮ್ ದಟ್ ಡೇ ಟು ಟುಡೇ. ಅವರ ಮಗ ಇವರು. ಥ್ಯಾಂಕ್ ಯು ಬ್ರದರ್. ಸೊ ಐ ಆಮ್ ರಿಯಲಿ ಗ್ಲ್ಯಾಡ್ ದಟ್ ಐ ಮೀಟ್ ಯು ಇನ್ ಮೈ ಲೈಫ್. ಥ್ಯಾಂಕ್ ಯು ಅಮ್ಮ. ಬಾಯ್ 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 ಬಾಯ್. ಟೇಕ್ ಕೇರ್. ಬಾಯ್ ಬಾಯ್, ಟೇಕ್ ಕೇರ್.
ಬಸ್ ಸ್ಟಾಪ್ ಹತ್ರ ಬಂದು ತಲುಪಿದ್ವಿ. ಆಲ್ಮೋಸ್ಟ್ ಅರ್ಧ ಗಂಟೆಗಿಂತ ಜಾಸ್ತಿನೇ ಆಯಿತು. ಇದೆ ಅಂತೆ JJ ಎಕ್ಸ್ಪ್ರೆಸ್, ಮಯನ್ಮಾರ್ ದೇಶದ ಅತ್ಯಂತ ಟ್ರಸ್ಟ್ ವರ್ತಿ ಬಸ್ ಸರ್ವಿಸ್. ಇನ್ನೂ ಬಸ್ ಬಂದಿಲ್ಲ, ವೆಯ್ಟ್ ಮಾಡಬೇಕಂತೆ. ಊಟ ಮಾಡಿಲ್ಲ, ಊಟಕ್ಕೆ ಬಂದೆ. ಏನೋ ಅನ್ನ ಕಲಿಸ್ಕೊಡ್ತಾರೆ ಚಿತ್ರಾನ್ನ ಥರ. ಮೇಡಮ್ ಬಿಸಿ ಬಿಸಿ ಅನ್ನ ತೊಗೊಂಬಂದರು. ಬಸ್ ಬಂತು. ನಾನು ಚೆನ್ನಾಗಿರುತ್ತೆ ಅಂದ್ಕೊಂಡೆ, ಬಸ್ಸು ತುಂಬ ಆರ್ಡಿನರಿ ಆಗಿದೆ. ನೋ AC. ಬರ್ಮಾ ದೇಶದ ಅತ್ಯಂತ ಹಳೆಯದಾದ ಜಾಗ, ಬರ್ಮೀಸ್ ಕಿಂಗ್ಡಮ್ ಶುರುವಾದಂತಹ ಬಗಾನ್ ನಗರಕ್ಕೆ ಬಂದಿದ್ದೀವಿ. ಬೆಳಗಿನ ಸಮಯ 7 ಗಂಟೆ. ಆಲ್ಮೋಸ್ಟು 14 hours ಬಸ್ ಜರ್ನಿ ರೀ. ಒಳ್ಳೆ ಹಳ್ಳಿ ಬಸ್ ಥರ ಊರು ಕೇರಿ ಎಲ್ಲೆಲ್ಲಿ ನಿಲ್ಲಿಸ್ಬೋದು ಎಲ್ಲ ಕಡೆ ನಿಲ್ಲಿಸಿ ಕರ್ಕೊಂಬಂದರು. ಸಾಕಾಗೋಯ್ತು. ಆದರೂ ಹೆಂಗೋ ನಿದ್ದೆ ಮಾಡಿದ್ವಿ ಸ್ವಲ್ಪ. ಈಗ ಬಗಾನ್ನ ಎಕ್ಸ್ಪ್ಲೋರ್ ಮಾಡಬೇಕು. ನೆಕ್ಸ್ಟ್ ವಾಪಸ್ ಯಾಂಗಾನ್ಗೆ ಹೋಗೋಕ್ಕೆ ಟ್ರೈನ್ ಟಿಕೆಟ್ ಬುಕ್ ಮಾಡಬೇಕು ಅಥವಾ ಬಸ್ ಟಿಕೆಟ್ ಬುಕ್ ಮಾಡಬೇಕು. ಒಂದು ಟ್ಯಾಕ್ಸಿ ಸಿಕ್ಕಿದೆ ಹಾಸ್ಟೆಲ್ಗೆ ಹೋಗೋದಕ್ಕೆ. 20,000 ಕ್ಯಾತ್ ಹೇಳ್ತಾ ಇದ್ದಾರೆ. ಓಕೆ, ಏನು ಬೇರೆ ತುಂಬ ದೂರ ಇದೆ, 9 ಕಿಲೋಮೀಟ್ರ್ ಇದೆ ದೂರ. ಕಾರು ಚೆನ್ನಾಗಿದೆ, ಹೋಗೋಣ ಬನ್ನಿ. ರೈಲ್ವೆ ಸ್ಟೇಷನ್ನು ಹೆಂಗೆ ಕಟ್ಟಿದ್ದಾರೆ ನೋಡ್ರಿ. ವಾರದಲ್ಲಿ 1-2 ಟ್ರೈನ್ ಮಾತ್ರ ಹೋಗುತ್ತೆ. ಸಿಕ್ಕರೆ ನಿಮಗೆ ತೋರಿಸೋದಕ್ಕೆ ಚೆನ್ನಾಗಿರುತ್ತೆ. ನಮ್ಮಲ್ಲಿ ಬೆಳಗ್ಗೆ ಹೊತ್ತು ಟ್ರೈನ್ ಸ್ಟೇಷನಲ್ಲಿ ಕಾಲಿಡೋಕ್ಕೆ ಜಾಗ ಇರಲ್ಲ, ಮತ್ತು ಜಂಗುಳಿ ಇರುತ್ತೆ. ಟಿಕೆಟ್ ಅವರೆಲ್ಲ ಬಗ ಕೆಲಸ ಮಾಡ್ತಿರ್ತಾರೆ. ಇಲ್ಲಿ ನೋಡಿ, ಟಿಕೆಟ್ ಕೌಂಟ್ರೇ ಓಪನ್ ಆಗಿಲ್ಲ. 5 ದಿವಸಕ್ಕಷ್ಟೇ ಅಂತ ಒಂದು ಟ್ರೈನ್ ಇರೋದು. ಸೊ ಏನೂ ಮಾಡೋಕ್ಕಾಗಲ್ಲ. ಆ ಟ್ರೈನ್ ಇರೋದು ಇವತ್ತು. 1 ದಿವಸದಲ್ಲಿ ನಾನು ಬಗಾನ್ ತೋರ್ಸೋಕ್ಕಾಗಲ್ಲ, ಓಡಾಡೋಕ್ಕಾಗಲ್ಲ. ಬಟ್ ಇರಲಿ, ಏನೂ ಮಾಡೋಕ್ಕಾಗಲ್ಲ. ಟ್ರೈನ್ ಎಕ್ಸ್ಪೀರಿಯನ್ಸ್ ಮಾಡೋಕ್ಕಾಗಲ್ಲ ಅಷ್ಟೇ. ಸೆಕ್ಯೂರಿಟಿ ಅವ್ನು ಬಂದು ಲಂಚ ಇಸ್ಕೊಳೋದು 1,000 ರೂಪಾಯಿ. ಹಾಸ್ಟೆಲೋ ಬೆಲೋ ಬಗಾನ್ ಪೂಲ್ ಅಂದ್ಬಿಟ್ಟು ಚೆನ್ನಾಗಿದೆಯಂತೆ ಈ ಒಂದು ಹಾಸ್ಟೆಲ್ಲು. ಇದು ನನ್ನ ಹಾಸ್ಟೆಲ್ಲು. ಈಗಷ್ಟೇ ಚೆಕ್ ಇನ್ ಮಾಡಿದೆ. ಬಗಾನ್ ನಗರ ನಿಜವಾಗ್ಲೂ ಫಸ್ಟ್ ರಾಜ ಇದ್ರಲ್ಲ ಅವ್ರ ಥರನೇ ಬಹಳ ಪ್ರಶಾಂತವಾಗಿ ಆಧ್ಯಾತ್ಮವಾಗಿದೆ ರೀ. ಸ್ವಲ್ಪನೂ ಸೌಂಡ್ ಇಲ್ಲ. ಗಾಡಿಗಳೇ ಸೌಂಡ್ ಮಾಡ್ತಾ ಇರೋದು, ಪೆಟ್ರೋಲ್ ಗಾಡಿಗಳು. EV ಬೈಕು ಸ್ವಲ್ಪ ಸದ್ದು ಕೂಡ ಮಾಡ್ತಾ ಇಲ್ಲ. ಹೂಗಳು ರೋಡ್ ತುಂಬ, ಮತ್ತು ತುಂಬಾ ಅಚ್ಚುಕಟ್ಟಾಗಿ ಕಟ್ಟಿರುವಂತಹ ನಗರ, ತುಂಬ ಸುಂದರವಾಗಿರುವಂತಹ ನಗರ. ಖಂಡಿತ ನಾನು ಪ್ರತಿಯೊಬ್ಬರಿಗೂ ಮಯನ್ಮಾರಿಗೆ ಬರೋರಿಗೆ ಈ ಒಂದು ಊರನ್ನು ಪರ್ಸ್ನಲಿ ರೆಕಮೆಂಡ್ ಮಾಡ್ತೀನಿ. ಬನ್ನಿ, ಈ ಒಂದು ಅದ್ಭುತವಾದ ನಗರವನ್ನು ಆನಂದಿಸಿ. ಮಧ್ಯಾಹ್ನದ ಊಟದ ಸಮಯ. ಖಾಯ್ ಸಾಯ್ ಅನ್ನೋ ಯಾವುದೊಂದು ರೆಸ್ಟೋರೆಂಟು ನೋಡೋದಕ್ಕೆ ಮಾತ್ರ ಅದ್ಭುತವಾಗಿ ಕಾಣಿಸ್ತಿದೆ. ಒಳಗೂ ಹಂಗೆ ಇರುತ್ತೆ ಇಲ್ವಾ, ನೋಡೋಣ ಬನ್ನಿ. Just first one is 1 curry, 1 rice, 20 vegetables for 1 person, 12,000 just. 12,000. 12,000. Okay. Just this arakat. Arakat is 12,000. Areka. Arakat. Okay. Yeah. And buffet. Buffet. Yeah, buffet. Buffet is everything curry. Okay. Curry is maybe 30 or 50 curry. Okay. And 20 vegetable side dish. Okay. You can eat everything. 1 person, 17,000 just. 17. For 1 person. 17. 17. ಇದು Just ಇವ್ರು like the Burmese style. ಇದು ಇವ್ರಂತೆ ಇವರು. Just like a mug. ವೇರ್ ದ ವೈಟ್. ಸ್ವಾಗತ ಎಲ್ಲರಿಗೂ ಊಝೆ ರೆಸ್ಟೋರೆಂಟ್ಗೆ. ಊಝೆ ಯಾರೋ ಅಜ್ಜಿ ಅಂತ ಅನ್ಕೊಂಡಿದ್ದೀರಿ. ಅಲ್ಲೆಲ್ಲ ಹಾಕಿರೋ ಫೋಟೋ ನೋಡಿ, ಯಾವುದೋ ವಯಸ್ಸಾದ ಅಜ್ಜಿ ಅಡುಗೆ ಮಾಡ್ತಾ ಇದ್ದಾರೆ, ಸಖತ್ತಾಗಿರುತ್ತೆ ಅಂತ ಬಂದರೆ. ನವ ಯುವಕ, ಹೌ ಓಲ್ಡ್ ಆರ್ ಯು ಮೈ ಫ್ರೆಂಡ್? 32. 32. Are you Myanmar traditional chef? Myanmar traditional chef, yes. Yes. So shall we cook something together? Okay. And I want to try everything, show how good food you make here. Okay. Okay? Okay. ಬನ್ನಿ ಹೋಗೋಣ. ಟ್ರೆಡಿಷನಲ್ ಮಯನ್ಮಾರ್ ಬರ್ಮೀಸ್ ಫುಡ್ಡನ್ನು ಬಗಾನಲ್ಲಿ ಟ್ರೈ ಮಾಡೋಣ. ಇಲ್ಲಿ ಅನ್ನವನ್ನು ಹೆಂಗೆ ಮಾಡ್ತಾರೆ ಊಝೆ ಅಂದರೆ, ನನಗೆ ತಲೆ ಕೆಟ್ಟೋಯ್ತು.
ಇಲ್ಲಿ ನೋಡಿ, ಇಲ್ಲಿ ಇವ್ರದ್ದು ಅನ್ನದ ಮೆಷಿನ್ ಹೆಂಗಿದೆ ಅಂತ. ಈಗಷ್ಟೇ ಸ್ಟೀಮರ್ ಓಪನ್ ಮಾಡಿದ್ರು, ಸೌದೆ ಒಲೆಯಲ್ಲಿ ಮಾಡ್ತಿರೋದು. ಇಲ್ಲಿ ಕೆಂಡ ಹಾಕಿದ್ದಾರೆ, ನೀರು ಕೊತ್ತ ಕುದೀತಾ ಇದೆ. ನಮ್ಮಲ್ಲಿ ಇಡ್ಲಿ ಮಾಡ್ತೀವಲ್ಲ, ಹಿಂಗೆ ಪ್ಲೇಟ್ ಇಡ್ತೀವಲ್ಲ ತಟ್ಟೆ ಇಡ್ಲಿನ, ಹಂಗೆ ಇವರು ಅಕ್ಕಿಯನ್ನು ಡೈರೆಕ್ಟಾಗಿ ನೆನೆಸಿ ಇದ್ರೊಳಗೆ ಇಟ್ಬಿಡ್ತಾರೆ. ಸ್ಟೀಮಲ್ಲಿ ಈ ಒಂದು ಅಕ್ಕಿ ಬೆಂದು ಅನ್ನವಾಗುತ್ತೆ. ನಾನು ಈ ಥರ ಒಂದು ಸಿಸ್ಟಮ್ನ ಎಲ್ಲೂ ನೋಡಿರಲಿಲ್ಲ ರೀ. ನೋಡಿ ಹೆಂಗಿದೆ ಮೆಷಿನ್, ಇದು ಅನ್ನದ ಮೆಷಿನು, ಸಾಕತ್ ಕ್ರೇಜಿ ಆಗಿದೆ ಇದು. ಇದೊಂದು ಟ್ರೆಡಿಷನಲ್ ಮಯನ್ಮಾರ್ ಬರ್ಮೀಸ್ ಕುಸಿನ್ ರೆಸ್ಟೋರೆಂಟು. ಸೊ ಇವರ ಫಸ್ಟ್ ಮೊದಲ ಟೀಚರ್ ಯಾರಪ್ಪ ಅಂದರೆ, ಶೆಫ್ ಆಗೋದಕ್ಕೆ ಕಾರಣ ಇವರ ತಾಯಿ. ಯಾಕೆ ಅಂದರೆ ಇವರ ತಾಯಿದು ಬಹಳ ಫೇಮಸ್ ಆದ ರೆಸ್ಟೋರೆಂಟ್ ಇದೆ ಅಂತೆ. ವಾಟ್ ಇಸ್ ದ ನೇಮ್? ಟೋಟೋ ವಿನ್ ಅಂದ್ಬಿಟ್ಟು ಇಲ್ಲೇ ಇನ್ ಬಗಾನ್. And in Old Bagan. In Old Bagan, okay. So this is New Bagan. No, this is Nya U. Nya U. Nya U. Oh, Nya U. Nearby the bus stop. Yes, nearby And the airport. bus stop, yes. ಹಾಂ. ಸೊ ಇವರು ಚಿಕ್ಕ ವಯಸ್ಸಿಂದ ಸ್ಕೂಲ್ಗೆ ಹೋಗೋಕೆ ಬಿಡ್ತಾ ಇಲ್ವಂತೆ. ಸ್ಕೂಲ್ಗೆ ಹೋಗೋ ಮುಂಚೆ ಬಾ, ಫಸ್ಟು ನೀನು ನನ್ನ ಜೊತೆಗೆ ಬಾ, ಜಜ್ಜು ಅಜ್ಜಜ್ಜು ಇಜ್ಜಜ್ಜು ಹೆಲ್ಪ್ ಮಾಡು ಅಂತ ಹೇಳಿ ಇವರು ಕೂಡ ಶೆಫ್ ಆಗಿಬಿಟ್ರಂತೆ. ವಾಟ್ ಏಜ್ ಯು ಬಿಕೇಮ್ ಶೆಫ್? Sorry? Age. Maybe 16 or 17. Already chef? Age, yes. 16, 17. Now you have been cooking for almost 15 years. ಈಗ ನನಗೋಸ್ಕರ ಕ್ಲೇ ಪಾಟ್ ಪೋರ್ಕಲ್ಲಿ ಒಂದು ಡಿಶ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಫಸ್ಟ್ ಪೋರ್ಕ್ನ ಮಡಿಕೆ ಒಳಗೆ ಹಾಕೋತಾ ಇದ್ದಾರೆ. ಈರುಳ್ಳಿ, ಜಿಂಜರ್ ಪೇಸ್ಟು, ಬೆಳ್ಳುಳ್ಳಿ, ಗಾರ್ಲಿಕ್, ಮೆಣಸಿನ ಪುಡಿ, ಉಪ್ಪು, ಸ್ವಲ್ಪ ಫಿಶ್ ಸಾಸ್ ಹಾಕೋತಾ ಇದ್ದಾರೆ, ಎಣ್ಣೆ, ನೀರು, ಕೆಂಡದ ಒಲೆ ಮೇಲೆ ಹೋಯ್ತು. ಈ ಒಂದು ಹೋಟ್ಲಲ್ಲಿ ಸಿಸ್ಟಮ್ ಏನಪ್ಪ ಅಂದರೆ, ನೀವು ಅನ್ಲಿಮಿಟೆಡ್ ಬುಫೆ ತಿನ್ಬೋದು. ಆ ಕಡೆ ಈ ಕಡೆ ಏನೇನು ಡಿಶಸ್ ಮಾಡಿದಾರಲ್ಲ ಅಷ್ಟು ಡಿಶಸ್ನು ಹೊಟ್ಟೆ ತುಂಬೋ ಅಷ್ಟು ತಿನ್ಬೋದು. 17,000 ಚಾತ್ಗೆ. ಅದೇ ನೀವು ಒಂದೇ ಒಂದು ಗ್ರೇವಿ, ಸ್ವಲ್ಪ ಅನ್ನ ಮತ್ತು ಒಂದು 15 ಥರ ವೆಜಿಟೇಬಲ್ಸ್ ಕೊಡ್ತಾರೆ. ಅದಕ್ಕಾದರೆ 12,000. ನನ್ನ ಪ್ರಕಾರ ಇಷ್ಟೆಲ್ಲ ತಿನ್ಬೋದು ಅಂದರೆ 17,000 ಖಂಡಿತ ವರ್ತು. ಅಲ್ಲಿ ಇಲ್ಲಿ 10,000 12,000 ಬರೀ ಇಷ್ಟಿಷ್ಟು ಊಟಕ್ಕೆ ತೊಗೊಳ್ತಾರೆ. ಖಂಡಿತ ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ಈಗ ಇಲ್ಲಿ ಏನೇನು ಸಿಗುತ್ತೆ ಅಂತ ಬ್ರದರ್ ಎಕ್ಸ್ಪ್ಲೇನ್ ಮಾಡ್ತಾರೆ. ಬ್ರೋ, ಎಕ್ಸ್ಪ್ಲೇನ್ ಮೀ ಹೌ ಯು ಡೂ ಇಟ್. ಸೊ ಎವ್ರಿಥಿಂಗ್ ಇಸ್ ಡನ್ ಆರ್ಗ್ಯಾನಿಕಲಿ ಇನ್ ಪಾಟ್? Yes, it's organically in this pot. Okay, in the pot. Okay, tell me the dishes. Okay. So ನೋಡಿ, ಇದು ಪ್ರಾನ್ಸ್ ಸೀಗಡಿಯಿಂದ ಮಾಡಿರೋದು. So this is prawn, right, from the river? Yep. Okay. This one is chicken liver, you know? ಚಿಕನ್ ಲಿವರ್ ಇಂದ ಮಾಡಿರೋದು. ಓಕೆ. ಇದು this one is a fish ball. ಮೀನಿನ ಉಂಡೆ. ಇದು ನಾಟಿ ಕೋಳಿ ಅಂತೆ. ಆಹಾ, ಅದ್ಭುತ. ಹಾಂ, ಅದಾದ್ಮೇಲೆ ನೋಡಿ, ಅದಕ್ಕೆ ಬೀಸಣಿಗೆ ಇಟ್ಕೊಂಡಿದ್ದೀವಿ. ಎಲ್ಲ ಒಟ್ಟಿಗೆ ಓಪನ್ ಮಾಡಿಬಿಟ್ವಲ್ಲ, ನೊಣಗಳೆಲ್ಲ ಬರ್ತಾ ಇದೆ. ಹಾಂ, ಇದು ಮೊಟ್ಟೆ ಗ್ರೇವಿ. ಎಂಥ ಮೊಟ್ಟೆ ಗ್ರೇವಿ ಗುರು, ಸಕ್ಕತ್ತಾಗಿ ಕಾಣಿಸ್ತಾ ಇದೆ. This one is chicken bowl. ಹಾಂ, ಚಿಕನ್ ಗ್ರೇವಿ ಇನ್ನೊಂದು ರೀತಿ. ಇದು this is also pork. ಪೋರ್ಕ್ ಇಂದ ಮಾಡಿರೋದು. Pork like you know, pork like a bamboo. ಬ್ಯಾಂಬೂ ಶೂಟ್ಸು ಮತ್ತೆ This is also pork curry. ಆಹಾ, ಎಣ್ಣೆ ಮಾತ್ರ ಸರಿಯಾಗಿ ಸುರಿದಿದ್ದಾರೆ ಇದರಲ್ಲಿ. Dry fish. ವೆರಿ ನೈಸ್. Dry fish. This soybean and pork. ಎಲ್ಲದಕ್ಕಿಂತ ಫೇಮಸ್, ವೆರಿ ಫೇಮಸ್ ಡಿಶ್. Soybean and pork. ಐ ಶುಡ್ ಟ್ರೈ ದಿಸ್. ಸವರ್ ಬೀನ್ ಅಂಡ್ ಪೋರ್ಕ್. ಮತ್ತೆ ಇದು ಮೊಟ್ಟೆ ಗ್ರೇವಿ. This chicken. This over there a duck egg. This is the chicken egg. ಬಾತುಕೋಳಿ ಮೊಟ್ಟೆ ಬೇರೆ, ಕೋಳಿ ಮೊಟ್ಟೆ ಬೇರೆ. ಇದು ಕೋಳಿ ಮೊಟ್ಟೆ. ಇದು this one is the chicken. No. This is the fish ball. ಇದು ಮೀನಿನ ಉಂಡೆ. Okay. With a bone. This is the pork liver. Pork liver. ಎಷ್ಟು ತರವಾದ ವಿಧವಾದ ಅಡುಗೆ ಮಾಡಿದ್ದಾರೆ. And dry fish just also there. What is this? This one the fish. Fish ಇದು? Yes, fish. Spicy fish. Spicy fish. Very nice. ಟ್ರೆಡಿಷನಲ್ ಊಟಕ್ಕೆ ಸಾಂಪ್ರದಾಯಿಕವಾಗಿ ಈ ನಿಮ್ಮ ಗ್ಲೋಬಲ್ ಕನ್ನಡಿಗ ರೆಡಿಯಾಗಿ ಬಂದು ಕೂರ್ತಾ ಇದ್ದಾನೆ ನೋಡಿ. ಈ ರೀತಿ ಇರುತ್ತೆ ಟ್ರೆಡಿಷ್ನಲ್ ಮಯನ್ಮಾರ್ ಊಟ ತಿಂಡಿಗಳ ಸಮ್ಮಿಲನ. ಫಸ್ಟು ಸಲಾಡ್ ಕೊಟ್ಟಿದ್ದಾರೆ, ಇನ್ನು ಏನೇನು ಬರುತ್ತೋ ಕಾದು ನೋಡಬೇಕಾಗಿದೆ. ನೋಡಿ, ಒಂದೊಂದೇ ಬರ್ತಾಯಿದೆ. ಅನ್ನ ಬಂತು, ಒಂದು ದೊಡ್ಡ
ಮಡಿಕೆ ಪಾತ್ರೆಯಲ್ಲಿ ಅನ್ನ ಕೊಟ್ಟರು, ಬಿಸಿ ನೀರು, ಇದು ಕೂಡ ಮಣ್ಣಿನ ಲೋಟ, ಮಧ್ಯ ಕ್ಯಾಂಡಲ್ ಇಟ್ಟಿದ್ದಾರೆ, ಈಗಷ್ಟೇ ತಟ್ಟೆ ಮತ್ತು ಫೋರ್ಕು ಸ್ಪೂನು ಕೊಟ್ಟರು. ಇಲ್ಲಿಯ ವಾತಾವರಣ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಆಹಾ, ಈಗ ಬಂತು 16 ತರಕಾರಿಗಳು ಒಂದೇ ಊಟದಲ್ಲಿ. ಈಗ ನಾವು ಅಡುಗೆ ಮಾಡಿ ತಯಾರು ಮಾಡ್ತಿರುವಂತಹ ಬರ್ಮೀಸ್ ಕರಿ ರೆಡಿಯಾಗಿದೆ. ಅದಕ್ಕೆ ಬನ್ನಿ ಬ್ರೋ ತೋರಿಸ್ತೀನಿ ಅಂದರು. ಹೋಗ್ತಾ ಇದ್ದೀನಿ ಕಿಚನ್ ಹತ್ರ. ಕೊತ್ತ ಕುದೀತಾ ಇದೆ. ರೆಡಿ? ಯಾ. ಓ ನೋಡ್ರಿ, ಅಲ್ಲಿ ಸೌದೆ ಒಲೆಯಲ್ಲಿ ಮಾಡ್ತಾ ಇರುವಂತಹ ನಾಟಿ ಕರಿ. ಆಹಾ, ಆ ಲೈಟ್ ಬೀಳ್ತಿರೋ ರೀತಿಗೂ, ಸೌದೆ ಒಲೆ ಕುಕ್ಕಿಂಗಿಗೂ, ಈ ಒಂದು ಅಥೆಂಟಿಕ್ ಆರ್ಗ್ಯಾನಿಕ್ ಜಾಗಕ್ಕೂ, ಬಗಾನ್ ನಗರಕ್ಕೂ ವಾ 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 ಮಜಾ ಸಿಗ್ತಾ ಇದೆ ಗುರು. ನೋಡಿ, ಖಂಡಿತ ಈ ಒಂದು ರೆಸ್ಟೋರೆಂಟ್ನ ಎಲ್ಲರಿಗೂ ರೆಕಮೆಂಡ್ ಮಾಡ್ತೀನಿ. ಬನ್ನಿ, ನಮ್ಮ ಬ್ರದರ್ನ ಆತಿಥ್ಯವನ್ನು ಸ್ವೀಕರಿಸಿ. ಈ ಥರ ಪ್ರಾಬ್ಲಿ ಊಟ ಹಾಕೋರು ತುಂಬ ಕಮ್ಮಿ ಜನ ವಿಶ್ವದಲ್ಲಿ. ಬೆಂದು ಮಿಂದು ಸಿದ್ಧವಾಗಿದೆ. ಪ್ರಾಬ್ಲಿ ನನ್ನ ಇಡೀ ಜೀವನದಲ್ಲೇ ಇಷ್ಟು ಅದ್ಭುತವಾದ ಪ್ರೆಸೆಂಟೇಷನ್ ಇರುವಂತಹ ಊಟವನ್ನು ನಾನು ಎಲ್ಲೂ ನೋಡಿಲ್ಲ. ಎಂತಹ ವಾತಾವರಣ, ಎಂತಹ ಅದ್ಭುತ ನೋಟ. ಇದನ್ನು ಮುಟ್ಟಬೇಕು ಅನ್ನಿಸ್ತಾ ಇಲ್ಲ, ಹಂಗೆ ನೋಡಿ ಕಣ್ಣಲ್ಲೇ ಎಂಜಾಯ್ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ಅಷ್ಟು ವೆರೈಟಿ ಊಟ ತಿಂಡಿಗಳನ್ನು ಇವತ್ತು ಪ್ರೆಸೆಂಟ್ ಮಾಡಿದ್ದಾರೆ. ಧನ್ಯವಾದಗಳು ಓಜೆ ಬ್ರದರ್, ಥ್ಯಾಂಕ್ ಯು. ಅವರು ಓಜೆ ನೋಡ್ತಾ ಇದ್ದೀನಿ ಒಳಗೆ ಕುಕ್ಕಿಂಗ್ ಮಾಡ್ತಾನೆ ಇದ್ದಾರೆ ಇನ್ನೂ ನನಗೋಸ್ಕರ. ಈ ರೀತಿ ನೀವು ಒಂದು ಫೀಸ್ಟ್ ಪ್ರಪಂಚದಲ್ಲಿ ಸಿಗೋದು ಬಹಳ ಕಮ್ಮಿ, ಅದು ಇಷ್ಟು ಕಮ್ಮಿ ದರಕ್ಕೆ. ಈಗ 16,000 ಅಂತ ತೊಗೊಳ್ಳಿ, 17,000 ಅಂದರೆ $4 ಲೆಕ್ಕ, ಅಂದರೆ 9 4 36 400 ರೂಪಾಯಿ ಅಂತಲೇ ಇಟ್ಕೊಳ್ಳಿ. 400 ರೂಪಾಯಿಗೆ ಈ ಥರ ಊಟ ಪ್ರಪಂಚದಲ್ಲಿ ನಿಮಗೆಲ್ಲರೂ ಸಿಗೋಕ್ಕೆ ಸಾಧ್ಯನಾ? ಇಷ್ಟು ನಾನ್ ವೆಜ್ ವೆರೈಟೀಸು, ಇಷ್ಟು ಅನ್ಲಿಮಿಟೆಡ್ ಅನ್ನ ನನ್ನ ಪ್ರಕಾರ ಸಾಧ್ಯ ಇಲ್ಲ. ಈಗ ಊಟ ಮಾಡೋ ಸಮಯ, ಹೊಟ್ಟೆ ಕವ ಅಂತ ಇದೆ. ಇನ್ನೂ ಊಟ ತರೋದು ನಿಲ್ಲಿಸ್ತಾ ಇಲ್ಲ ಇವರು, ಇನ್ನೂ ತರ್ತಾನೆ ಇದ್ದಾರೆ, ಸರ್ವ್ ಮಾಡ್ತಾನೆ ಇದ್ದಾರೆ, ಇನ್ನೂ ಬರ್ತಾನೆ ಇದೆ. ಓಜೆ ಈಗಷ್ಟೇ ಮಾಡಿದಂತಹ ಸ್ಪೆಷಲ್ ಪೋರ್ಕ್ ಕರಿ. ಈಗ ಸ್ವತಃ ಶೆಫ್ ಜೊತೆಗೆ ಕೂತ್ಕೊಂಡು ಊಟ ಮಾಡುವಂತಹ ಸಮಯ. ಮಧ್ಯ ಕ್ಯಾಂಡಲ್ ಇತ್ತಲ್ಲ, ಅದನ್ನು ಹಚ್ತಾ ಇದ್ದಾರೆ. ಎಂಥ ಸೊಗಸಾದ ನೋಟ. ಈ ಥರ ಒಂದು ಊಟದ ಅರೇಂಜ್ಮೆಂಟ್ಸು ಪ್ರಾಬ್ಲಿ ಪ್ರಪಂಚದಲ್ಲಿ ಬೇರೆ ಎಲ್ಲೂ ಸಿಗಲ್ಲ. ಐ ಆಮ್ ಜಸ್ಟ್ ಟ್ರೈಂಗ್ ಟು ಸೇ, ಐ ಡೋಂಟ್ ಥಿಂಕ್ ಹ್ಯಾವ್ ಸೀನ್ ಸಚ್ ಅ ಬ್ಯೂಟಿಫುಲ್ ವೇ ಆಫ್ ಅರೇಂಜಿಂಗ್ ಫುಡ್. ಐ ಡೋಂಟ್ ಫೀಲ್ ಲೈಕ್ ಈಟಿಂಗ್ ಇಟ್, ಐ ಫೀಲ್ ಲೈಕ್ ಸೀಯಿಂಗ್ ಇಟ್. So where should I start from? How should I eat this meal? ಹೆಂಗೆ ಊಟ ಮಾಡ್ಬೇಕು ಹೇಳಿ ನೀವೇ. Just like ಸ್ಟಾರ್ಟ್ ವಿತ್ ದ ಪೋರ್ಕ್ ಡೈರೆಕ್ಟ್ಲಿ. ಇವಾಗಷ್ಟೇ ಬಿಸಿ ಬಿಸಿಯಾಗಿ ಪೋರ್ಕ್ ಮಾಡಿದ್ದಾರೆ, ಇದನ್ನು ಟ್ರೈ ಮಾಡಬೇಕಂತೆ ವಿತ್ ಸ್ಯಾಲಡ್. ಓಕೆ. ವಾ, ಮುಟ್ಟಕ್ಕಾಗ್ತಲ್ಲ, ಅಷ್ಟು ಬಿಸಿ ಇದೆ ಊಟ. ಇವಾಗಷ್ಟೇ ಬಂತಲ್ಲ ಪ್ಲೇಟಿಂದ, ಸರಿ ಮಡಿಕೆಯಿಂದ. ಹಾಂ ಪೋರ್ಕ್ ಜೊತೆಗೆ ಇದೆಯಲ್ಲ, ಏನಪ್ಪ ಅದು, ಪುದೀನ ಸೊಪ್ಪು ಹಾಗೆ ಲೆಟ್ಯೂಸ್ನ ಜೊತೆಗೆ ತಿನ್ನಬೇಕಂತೆ. ಎಷ್ಟು ಚೆನ್ನಾಗಿ ಟೆಂಡರಾಗಿ ಬಂದಿದೆ ಅಂದರೆ. ಆಹಾ, ವಾವ್. ಸೊ ಇಲ್ಲಿ ಮಾಡೋದೆಲ್ಲ, ದಿಸ್ ಇಸ್ ಯುವರ್ ಮದರ್ಸ್ ರೆಸಿಪಿ. ಫ್ರಮ್ ಮೆನಿ ಇಯರ್ಸ್ ಆಫ್ ಬರ್ಮಾ ಟ್ರೆಡಿಷನ್. ಸೊ ದಿಸ್ ಫುಡ್ ಇಸ್ ಓನ್ಲಿ ಫಾರ್ ದಿಸ್ ರೀಜನ್, ಬಗಾನ್ ರೀಜನ್, ಆರ್ ಫಾರ್ ಹೋಲ್ ಬರ್ಮಾ ರೀಜನ್? ಅಂದರೆ ನಾನು ಕೇಳ್ತಾ ಇರೋದು ಬರೀ ಸಿಟಿಗೆ ಮಾತ್ರ ಅಂತ. ಮಿಡಲ್ ಬರ್ಮಾ ರೀಜನ್. ಮಿಡಲ್. ಹಾಂ. ಸೊ ನಾವು ಊಟ ಮಾಡ್ತಾ ಇದ್ದೀವಲ್ಲ, ಇದು ಸೆಂಟ್ರಲ್ ಬರ್ಮಾ ರೀಜನ್ದು ಊಟ ತಿಂಡಿಗಳು. ಓಕೆ. ಸೊ ವಾಟ್ ಕೈಂಡ್ ಆಫ್ ಸ್ಪೈಸಸ್ ಡು ಯು ಯೂಸ್? ವಾಟ್ ಈಸ್ ಸ್ಪೆಷಲ್ ಅಬೌಟ್ ಸೆಂಟ್ರಲ್ ಬರ್ಮಾ ಫುಡ್? ಸೊ ಈಗ ನೋಡಿ, ಇದರಲ್ಲಿ
ಇದೊಂದು ಟೋಫು ಡಿಶ್ಶು. Yes, tofu. ಈ ಟೋಫು ಡಿಶಲ್ಲಿ ಮೆಣಸಿನ್ಕಾಯಿ ಇದೆ, ಹಸಿರು ಮೆಣಸಿನ್ಕಾಯಿ. ಕೆಲವು ಇವರು ಡಿಶಸ್ ಮಾಡ್ತಾರೆ, ಇದರಲ್ಲಿ ನೋಡಿ, ಇದರಲ್ಲಿ ಕೆಂಪು ಮೆಣಸಿನ್ಕಾಯಿ ಕೂಡ ಇದೆ. ಕೆಲವು ಇದರಲ್ಲಿ 2 ಹಾಕ್ತಾರೆ, ಕೆಲವುದ್ರಲ್ಲಿ 1 ಹಾಕ್ತಾರೆ, ಕೆಲವು ಚಿಕ್ಕದು ಹಾಕ್ತಾರೆ, ಕೆಲವು ದೊಡ್ಡದು ಹಾಕ್ತಾರೆ. ಅದಕ್ಕೋಸ್ಕರ ನಾನು ಅವ್ರನ್ನ ಕೇಳಿದ್ದು ಈ ಟೋಫುನ ಟ್ರೈ ಮಾಡೋಣ. ಟೋಫು ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ವಾವ್, ದಿಸ್ ಇಸ್ ಲಫೇಟ್. This is salad. Huh? This is salad. ವಾಟ್ ಸಲಾಡ್? ಟೀ ಲೀಫ್. Tea leaf. No tea leaf. No. ಟೀ ಲೀಫ್ ಅಲ್ವಾ ಇದು? ಮತ್ತೆ ವಾಟ್ ಇಸ್ ದಿಸ್ ಲೀಫ್? Tamombu. Tamombu. This palm called is tamombu. ತೊಮೊಂಬು. Yeah, ತೊಮೊಂಬು ಸಲಾಡ್ ಅಂತೆ. ಇದರಲ್ಲಿ ಯಾವುದೋ ರೀತಿಯ ಎಲೆಗಳಿದೆ, ಅದರ ಮೇಲೆ ಟೊಮ್ಯಾಟೊ ಇದೆ, ಈರುಳ್ಳಿ ಇದೆ, ಮತ್ತು ಇವರು ಪ್ರತಿಯೊಂದರಲ್ಲೂ ಕಡಲೆ ಬೀಜ ಹಾಕ್ತಾರೆ. ಫಾರ್ ಎವ್ರಿಥಿಂಗ್ ಯು ಯೂಸ್ ಪೀನಟ್, Yes, peanut. ರೈಟ್? ಇಟ್ಸ್ ವೆರಿ ಇಂಪಾರ್ಟೆಂಟ್. ಇವರ ಊಟ ತಿಂಡಿಲಿ ಪೀನಟ್ ಇಲ್ಲದೆ ಯಾವ ಊಟ ತಿಂಡಿನೂ ಕೂಡ ಇರಲ್ಲ. ಸೊ ಇದನ್ನು ಟ್ರೈ ಮಾಡೋಣ. It's good. It's not good, it's amazing. Thank you very much. Thank you. Wow. Even if you only give me this, it's enough. What is the name? If somebody comes, Tamombu. so if I ask you tamambu, you will give this. Yeah. ಸೊ ನೀವು ಬಂದರೆ ಬ್ರದರ್ಗೆ ಕೇಳಿ ತಮಾಂಬು ಅಂತ ಕೊಡ್ತಾರೆ. ವಾವ್, ಕಡಲೆ ಬೀಜ ಸಾಸು, ಚಟ್ನಿ, ತುಂಬ ಸ್ಪೈಸಿ ಇಲ್ಲ, ಎಲೆ, ಟೊಮ್ಯಾಟೊ, ಬ್ರಿಲಿಯಂಟ್. ಇದು ನೋಡೋಕ್ಕೆ ಜಾಗ ಇಲ್ಲ, ದೇರ್ ಇಸ್ ನೋ ಸ್ಪೇಸ್ ಟು ಕೀಪ್ ದಿಸ್. ಇವಾಗ ಅನ್ನ ಹಾಕೊಳ್ಳೋಣ. ಅನ್ನ ಹಾಕ್ಕೊಂಡು ನೋಡಿ, ಒಂದು ಪಾತ್ರೆ ಪೂರ್ತಿ ಅನ್ನ ಕೊಟ್ಟಿದ್ದಾರೆ. ಸ್ವಲ್ಪ ಅನ್ನ ಬಡಿಸ್ಕೊಳ್ಳೋಣ. ಅನ್ನ ಬಡಿಸ್ಕೊಂಡು ಇವ್ರು ಕೊಟ್ಟಿರುವಂತಹ ಬೇರೆ ಬೇರೆ, ಸೊ ಯು ಕ್ಯಾನ್ ಪುಟ್ ವಾಟ್ ಎವರ್, ಹೌ ಮಚ್ ಎವರ್ ಐ ಶುಡ್ ಪುಟ್ ಫಾರ್ ದಿಸ್ ಒನ್, ರೈಟ್? ಯಾ. ಇದನ್ನು ಪ್ಲೇಟ್ ಅಲ್ಲಾಡಿಸೋದಕ್ಕೆ ಸುಮಾರು ಟೈಮ್ ಬೇಕು. ಒಳಗಿದೆ, ಒಂದ್ರೊಳಗೆ ಒಂದ್ರ ಮೇಲೆ ಒಂದು. ಓಕೆ, ಯಾ, ಯು ಕ್ಯಾನ್ ಪುಟ್ a little for me. Oh wow. ಓಹೋ, ಹೆಂಗಿದೆ ಗೊತ್ತಾ? ಈ ಚೆನ್ನ ಮಸಾಲ ಇರುತ್ತಲ್ಲ, ಚೆನ್ನ ಥರ ಮಾಡಿದ್ದಾರೆ. It's not bad. ಟೊಮೆಟೊ ಇದೆ. ಹೌ ಡು ಯು ಮೇಕ್ ಇಟ್? Yes, this with tomato. ಟೊಮೆಟೊ ಸಾಸ್. Yeah. ಆಮೇಲೆ ತುಂಬ ಈ ಫಿಶ್ದು ಸ್ಮೆಲ್ ಇರುತ್ತೆ ಜನರಲಿ, ಆ ಥರ ಫಿಶ್ ಸ್ಮೆಲ್ ಇಲ್ಲ. ತುಂಬ ಸೊಗಸಾಗಿದೆ ಈ ಅಡುಗೆ. ಮತ್ತು ತುಂಬ ಖಾರ ಇಲ್ಲ. ಇನ್ ಶಾನ್ ಸ್ಟೇಟ್ ಎವ್ರಿಥಿಂಗ್ ಸ್ಪೈಸಿ, ಹಿಯರ್ ಎವ್ರಿಥಿಂಗ್ ಗುಡ್, ಲೈಕ್ ಪರ್ಫೆಕ್ಟ್, ಲೈಕ್ ಅಂದರೆ ಚೆನ್ನಾಗಿದೆ. ಸೊ ಈಗ ಕಲಾವು ಮತ್ತು ಬೇರೆ ಏರಿಯಲ್ಲಿ ಇದ್ವಲ್ಲ, ಅಲ್ಲಿ ತುಂಬ ಖಾರ ಇರ್ತಾಯಿತ್ತು, ಇಲ್ಲಿ ಓಕೆ. ಇವರು ತಿನ್ನೋಷ್ಟು ತರಕಾರಿ ನಾವೇನಾದ್ರು ಲೈಫಲ್ಲಿ ಕಾಲು ಭಾಗ ತಿನ್ಬಿಟ್ರೆ ನಮ್ಮ ಆರೋಗ್ಯ ಎಲ್ಲೋ ಹೋಗ್ಬಿಡುತ್ತೆ. ಅಷ್ಟು ತರಕಾರಿ ತಿಂದರೆ ಐ ಥಿಂಕ್ ಯು ಗೈಸ್ ಆರ್ ವೆರಿ ಹೆಲ್ದಿ Yeah. ಬಿಕಾಸ್ ಆಫ್ ವೆಜಿಟೇಬಲ್ಸ್. Yeah. This vegetable. 80% of your food is vegetables. Yeah. Teach me how to make this. Wow. Like a salt and. I think you get this leaf only in Myanmar. Only in Myanmar. ನಾವು ಮಾಡಬೇಕು ಅಂದ್ರೂ ಮಾಡ್ಕೊಳಕ್ಕಾಗಲ್ಲ. ತುಂಬ ಸೆಕೆ ಆಗ್ತಾ ಇತ್ತು, ಒಂಚೂರು ತಣ್ಣೀರನ್ನ ಕೊಡಿ ಅಂದೆ. ಲೆಮನ್ ಜ್ಯೂಸ್ ಕೊಟ್ಟಿದ್ದಾರೆ. It's coming. This lemon. ಅದನ್ನು ಕೂಡ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ನೋಡಿ. ಐ ಲೈಕ್ ದಿಸ್ ಪ್ರೆಸೆಂಟೇಷನ್. Yeah, this is soup. Should I try? Yeah. How do you make so many food? 7 o'clock. Morning Morning what starts. time you wake up? 5:30. ಸೊ ರೆಸ್ಟ್ ಅನ್ನೋದು ಮನುಷ್ಯನಿಗೆ ಬಹಳ ಮುಖ್ಯ ಆಗುತ್ತೆ. ಕೆಲವು ಸಲ ನಾವು ಅನ್ಕೋತೀವಿ ಬಿಸ್ನೆಸ್ ಚೆನ್ನಾಗಿ ನಡೀತಾ ಇದೆ, ಪ್ರತಿಯೊಂದು ಚೆನ್ನಾಗಿ ನಡೀತಾ ಇದೆ, ಎಷ್ಟು ದಿವಸ ಆದರೂ ಪರವಾಗಿಲ್ಲ, ದುಡ್ಡು ಬರೋ ಅಷ್ಟು ಬರಲಿ ಅಂತ. ಹಂಗಲ್ಲ ನೋಡಿ, 5 ದಿವಸ ಮಾತ್ರ ಕೆಲಸ ಮಾಡ್ತೀನಿ, 2 ದಿವಸ ಸಂಪೂರ್ಣವಾಗಿ ರೆಸ್ಟ್ ಮಾಡ್ತೀನಿ ಅಂತ ಹೇಳ್ತಾರೆ. ಯು ಹ್ಯಾವ್ ನ್ಯೂ ಬೇಬಿ ರೈಟ್ ನಾವು? Yeah. ನ್ಯೂ ಬೇಬಿ. ಅವರ ವೈಫ್ ಹತ್ರ ಕೂಡ ಮಾತಾಡಿಸಿದ್ರು ನನಗೆ. Some wine. ಯಾ, Wine. ಹಿ ಸ್ಮಾಲ್ ನಾವು? Yes, small. It's already 1 month. 1 month. 1 month. ಹಾಂ. It's all vegetable soup. ಎಷ್ಟು ವೆಜಿಟೇಬಲ್ ಇದೆ ಅಂದರೆ ನಿಮಗೆ ನೋಡಿ ಇಲ್ಲಿ ಇಷ್ಟು ಪಾಟಿ ತರಕಾರಿ. ಇಫ್ ಯು ಈಟ್ ಸೋ ಮಚ್ ವೆಜಿಟೇಬಲ್ ಯು ಹ್ಯಾವ್ ಟು ಬಿ ಹೆಲ್ದಿ. ದೆರ್ ಇಸ್ ನೋ ಅದರ್ ವೇ. ದಟ್ ಈಸ್ ವೈ ಆಲ್ ಬರ್ಮಾ ಪೀಪಲ್ ಆರ್ ಲೈಕ್ ಸ್ಲಿಮ್ ಆ್ಯಂಡ್ ಸ್ಮಾಲ್.
No fat in their body. No fat. Because they eat a lot of soups, vegetables, hot food and tea, hot tea. Hot tea, yeah. ಫ್ಯಾಟು ಕೂತ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಆ ರೀತಿ ಊಟ ಮಾಡ್ತಾರೆ ಇವರು. ಏನು ಸೂಪ್ ಮಾಡಿದಾನೆ ಗೊತ್ತಾ ಇದು ಮಾತ್ರ, ಅಯ್ಯಪ್ಪ. This is only in Bagan. ಇದಾ? This only in Bagan. ಬರೀ ಬಗಾನಲ್ಲಿ ಮಾತ್ರ ಸಿಗೋದಂತೆ ಇದು. ಓಕೆ. Pongyi. ಪೋಇಜಿ. Pongyi. ಪೌಂಜಿಜಿ. Army call is Pongyi. ಓಕೆ. Soya would make the soya bean. ವಿತ್ ಸೋಯಾ ಬೀನ್ಸ್ ಮಾಡೋದಾ? Yeah. You can the milk with rice is mixed. ಅನ್ನದ ಜೊತೆ ಮಿಕ್ಸ್ ಮಾಡೋ ಥರ. Just like ಸೊ ಡು ಯು ಪುಟ್ ಟ್ಯಾಮರಿನ್? No tamarind. ದೆನ್ You can take. ಲೈಕ್ ದಿಸ್? ಲೆಂಟಿಲ್. ಸೊ ಟೇಸ್ಟಿ. ನಾನು ಅನ್ಕೊಂಡೆ ಇದು ಹುಣಸೆ ಹಣ್ಣು ಕಪ್ಪಗಿದೆ ಅಲ್ವಾ, ಹುಣಸೆ ಹಣ್ಣದು ಏನೋ ಅನ್ಕೊಂಡೆ. ಹುಣಸೆ ಹಣ್ಣದಲ್ವಂತೆ ಇದು. ಯಾವುದೋ ಬೀನ್ಸ್ದು, ಅದ್ರ ಜೊತೆಗೂ ಈರುಳ್ಳಿ ಎಲ್ಲ ಹಾಕಿದ್ದಾರೆ. ಅನ್ನದ ಜೊತೆಗೆ ಕಲಿಸ್ಬೇಕಂತೆ. ಅನ್ನದ ಜೊತೆಗೆ ಚೆನ್ನಾಗಿ ಕಲಸಿ ಕೈಯಲ್ಲಿ ಊಟ ಮಾಡಬೇಕಂತ ಹೇಳಿದ್ರು ನೋಡಿ. ವಾವ್ ಬ್ರೋ. ಬಗಾನಲ್ಲಿ ಮಾತ್ರ ಸಿಗೋದು ಇದು, ಬೇರೆ ಎಲ್ಲೂ ಸಿಗೋಲ್ಲ. ಫಿಂಗರ್ ಲಿಕ್ಕಿಂಗ್. Yes, like this. ವಾಟ್ ಶುಡ್ ಐ ಟ್ರೈ? ನೋಡಿ ಹಾಗಲಕಾಯಿದು ಡಿಶ್ ಕೂಡ ಮಾಡಿದ್ದಾರೆ. ಯು ಮೇಕ್ Jain khadi. This is Jain khadi. ಇದು ಹಾಗಲಕಾಯಿದು ನೋಡಿ. ಹಾಗಲಕಾಯಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಹೇಳ್ತೀವಲ್ಲ. This is not sweet, not ಕಹಿರು ಇರಲ್ವಂತೆ. ಓಕೆ ಓಕೆ, ಟ್ರೈ ಮಾಡ್ತೀನಿ ನೋಡೋಣ. Okay. ನನಗೆ ಹಾಗಲಕಾಯಿ ಇಷ್ಟ ಆ್ಯಕ್ಚುಲಿ. ನಮ್ಮ ಮನೇಲಿ ಅಮ್ಮ ಹಾಗಲಕಾಯಿ ಗೊಜ್ಜು ತುಂಬ ಚೆನ್ನಾಗಿ ಮಾಡ್ತಾರೆ. It's good. ವೆರಿ ಗುಡ್. ಸ್ವಲ್ಪ ಕಹಿ ಇದೆ, ಬಟ್ ಒಂಥರ ಆಗೋದಿಲ್ಲ ತಿನ್ನೋಕ್ಕೆ ಏನಂತರ ಇಲ್ಲ. ವಾವ್. ನೊಣಗಳಿಗೂ ಇಷ್ಟ. This is lemon. ಲೆಮನ್. Yeah. ನಿಂಬೆ ಹಣ್ಣನ್ನು ಕಟ್ ಮಾಡಿ ಇಟ್ಟಿದ್ದಾರೆ. ವಾವ್. ವಾಟ್ ಈಸ್ ದಿಸ್? This is lemon. ವಿತ್ ವಾಟ್? With just like the rice, rice. Put in the water just like this, and just water, and cut the lemon, ಓಕೆ. mix together, and sleep one day, sleep one day and another day, and put it back and. ಚೆನ್ನಾಗಿ ಹೇಳ್ತಾರೆ ಬ್ರೋ. ನಿಂಬೆಹಣ್ಣನ್ನು ಕಟ್ಬಿಟ್ಟು ಮಲಗಿಸ್ಬೇಕಂತೆ. ಸ್ಲೀಪ್. ಮಲಗಿಸ್ಮೇಲೆ ಅದು ಆ ಸೋಕ್ ಮಾಡಿಕೊಡುತ್ತೆ, ಆವಾಗ ಈ ಥರ ಆಗುತ್ತೆ ಅಂತ. ವಾಟ್ ಆಲ್ ಯು ಡೂ? ನಾವು ಈ ಥರ ಎಲ್ಲ ನಾವು ಅಡುಗೆ ಇದೆ ಅಂತ ನನಗೆ ಗೊತ್ತೇ ಇಲ್ಲ ಗುರು, ನಿಜವಾಗ್ಲೂ ಗೊತ್ತಿಲ್ಲ. ಇದು ಇಷ್ಟನ್ನು ಟೇಸ್ಟ್ ಮಾಡೋಕ್ಕಂತೂ ಈ ಜನ್ಮದಲ್ಲಿ ಆಗಲ್ಲ. ಯಾವುದು ಒಂದೆರಡು ಟ್ರೈ ಮಾಡ್ಬೋದು ಅಷ್ಟೇ. With soybean pork. ಓಕೆ. ದಟ್ ಈಸ್ ಯುವರ್ ಫೇಮಸ್ ಡಿಶ್. ಸೋರ್ ಬೀನ್ ಮತ್ತು ಪೋರ್ಕು, ಇದು ಇವ್ರದ್ದು ಮೋಸ್ಟ್ ಫೇಮಸ್ ಡಿಶ್ ಅಂತೆ. ಹಾಕ್ಸ್ಕೊಂಡು ತಿನ್ನೋಣ ಒಂದು ಪೀಸು. ಬರಲಿ. ವಾವ್. With soybean and pork and mixed together. ಓನ್ಲಿ ಇನ್ ಬಗಾನ್? Yes, only in Bagan. ಬಗಾನಲ್ಲಿ ಮಾತ್ರ ಸಿಗೋದಂತೆ ನೋಡಿ. ಯಾವಾಗಲೇ ಪೇಸ್ಟ್ ತಿಂದ್ವಲ್ಲ, ಅದನ್ನು ಪೋರ್ಕ್ನ ಮಿಕ್ಸ್ ಮಾಡ್ತಾರೆ. ಮಿಕ್ಸ್ ಮಾಡಿದಾಗ ಸೋರ್ ಬೀನ್ ಪೋರ್ಕ್ ಆಗುತ್ತೆ. ವಾವ್. ಯು ಆರ್ ಆರ್ಟಿಸ್ಟ್. Artist. ಫುಡ್ ಆರ್ಟಿಸ್ಟ್. Food artist. ಫಾರ್ ಮಿ ದಿಸ್ ಇಸ್ ಫೇವರೇಟ್ ನೌ. Yes. Now you ದಿಸ್ favorite? ಫೇವರೇಟ್. Also me. It's good. ವಾವ್. ಮತ್ತೆ ಸ್ವಲ್ಪ ಅನ್ನ ಹಾಕೋಣ. ಬರ್ಮೀಸ್ ಕುಸಿನ ಅರ್ಥ ಮಾಡ್ಕೋಬೇಕು ಅಂದರೆ ಎಲ್ಲ ಟ್ರೈ ಮಾಡಿ ತೋರಿಸ್ಬೇಕು, ಹೇಳಬೇಕು. ನೀವು ಬಂದಾಗ ಏನು ತಿನ್ನಬೇಕು ಅಂತ ನೀವು ಅರ್ಥ ಮಾಡ್ಕೋಬೇಕಲ್ಲ. ಲೈಫಲ್ಲಿ ನಾನಾ ಸುಖ ಇದೆ, ಅದರಲ್ಲಿ ಊಟದ ಸುಖ ಮಾತ್ರ ಪಡೆದವನು ನಿಜವಾದ ಧನ್ಯ. ಥರಥರವಾದ ವಿಧವಾದ ಊಟಗಳನ್ನ ಮಾಡೋದಿದೆಯಲ್ಲ, ಅದ್ರ ಮಜಾನೇ ಬೇರೆ. ಸೂಪರ್.
ಮೊಟ್ಟೆ ಜೊತೆಗೆ ಹುಣಸೆ ಹಣ್ಣು. ತಿಂತಾ ಇರೋ ಪ್ರತಿಯೊಂದು ಊಟ ಕೂಡ ಬಾಯಲ್ಲಿ ಮತ್ತು ಮನಸ್ಸಿಗೆ ಹೊಸ ರೀತಿ ಒಂದು ಅನುಭವ ಕೊಡ್ತಾ ಇದೆ. ಅದೇ ನಂಗೆ ಆಶ್ಚರ್ಯ ಆಗ್ತಾ ಇರೋದು. ಎವ್ರಿ ಫುಡ್ ಐ ಆಮ್ ಈಟಿಂಗ್, ಐ ಆಮ್ ಫೀಲಿಂಗ್ ವೆರಿ unique taste on my palate. And thank you for having us. Yeah, okay. It's pleasure to sit with you when you explain everything. And I know how much effort it takes to make so much food and with so much of love. ಈಗ ನಾವು ಅದೇ ಹೇಳೋದು, ಈಗ ತಾಯಂದರು ಮಾಡಿದಾಗ ಅಡುಗೆ ಎಲ್ಲರಿಗೂ ಯಾಕೆ ಇಷ್ಟ ಆಗುತ್ತೆ ಅಂದರೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಸೇಮ್, ಆದರೆ ಆ ಪ್ರೀತಿ, ಆ ಒಂದು ಕಾಳಜಿಯಿಂದ ಮಾಡ್ತೀವಲ್ಲ, ಅದಕ್ಕೋಸ್ಕರ ವ್ಯತ್ಯಾಸ ಆಗುತ್ತೆ ಅಷ್ಟೇ. ಈಗ ಬ್ರದರು ಅಷ್ಟೇ, ಆ ಪ್ರೀತಿ ಅವ್ರಿಗೆ ಬಂದ ತಕ್ಷಣವೇ ನಾನು ವ್ಲಾಗಿಂಗ್ ಮಾಡ್ತೀನಿ ಅಂದಾಗ ಎಷ್ಟು ಖುಷಿಯಿಂದ ಬನ್ನಿ ನಾನು ನಿಮ್ಗೆ ತೋರಿಸ್ತೀನಿ, ಪ್ರತಿಯೊಂದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಹೇಳಿದ್ರು. ಎಷ್ಟು ಆ ಒಂದು ಪ್ರೀತಿ ತೋರಿಸ್ತಾರೆ. ಆ ಅಡುಗೆಯಲ್ಲೂ ಪ್ರೀತಿ ಮಾಡಬೇಕಾದ್ರೆ ಸುಸ್ತಾಗಿರುತ್ತೆ, ಬೆಳಗ್ಗೆಯಿಂದ ಅಡುಗೆ ಮಾಡಿ, ಆದರೂ ಕೂಡ ಹೊಸ ಒಂದು ಡಿಶ್ ಮಾಡ್ಕೊಂಬಂದರು. ಯಾಕೆ ಅಂದರೆ ಆ ಇಂಟ್ರೆಸ್ಟ್ ಅವ್ರಿಗಿದೆ. ಯು ಹ್ಯಾವ್ ದಟ್ ಲವ್ ಫಾರ್ ಫುಡ್ ವಿಚ್ ಇಸ್ ವೆರಿ ಯುನೀಕ್, ವಿಚ್ ಐ ರಿಯಲಿ ಅಪ್ರಿಷಿಯೇಟ್. ಇದು ಬದನೆಕಾಯಿ ಥರ ಕಾಣಿಸ್ತಲ್ಲ. ದಿಸ್ ಲುಕ್ಸ್ ಲೈಕ್ ಕ್ಯಾಪ್ಸಿಕಮ್ ಫಾರ್ ಮೀ, ಬಟ್ Eggplant. eggplant I know. We call badnekai. Oh, badninka. In Kannada, I speak language called Kannada. Kannada. We are people of Karnataka. Karnataka. So we call badnekai. ಇವ್ರ ಊಟದ ನನಗೆ ಏನು ವಿಶೇಷತೆ ಅನ್ನಿಸ್ತು ಅಂದರೆ, ಮೊಕ್ಕ ಕೊಡ್ದಂಗೆ ಯಾವುದೂ ಇಲ್ಲ. ಪ್ರತಿಯೊಂದು ಡಿಶ್ಶು ಕೂಡ ಒಂಥರ ಸಟಲ್ ಫ್ಲೇವರ್ಸ್ ಮೇಲೆ ಮಾಡಿದ್ದಾರೆ. ಎವ್ರಿ ಫುಡ್ ಆಫ್ ಯೋರ್ಸ್, ವಾಟ್ ಐ ಲೈಕ್ ಈಸ್ ಇಟ್ ಈಸ್ ವೆರಿ ಸಟಲ್. It is not very hard. Yeah. It is very smooth, and you feel you will want to eat more. Yeah. And ಇಷ್ಟು ಒಳ್ಳೆ ಪ್ರೈಸಲ್ಲಿ, and you are giving everybody in very good price. Yeah. So that everybody come and eat. Yeah, everybody comes here. It's very, very good. Yeah. You are doing a very good job. Yes, price is Steven. My restaurant price is Steven. See, today I see on the road your board. Yeah. I see many. But I don't know, I feel like coming to you. That is why I come. Yeah. I thought the photo is grand old lady. Old lady. Some old lady cooking. But you are the one. Yes. I don't expect such a young man to cook so well. It's very rare that we see a 32-year-old man cook this kind of amazing traditional food, which is very rare. Because this is very difficult, traditional food cooking. ಆಮೇಲೆ ಇವ್ರು ಸಲಾಡ್ ಮಾಡೋ ರೀತಿ ಇದೆಯಲ್ಲ, ಒಳ್ಳೊಳ್ಳೆ ಸಾಸು ಮತ್ತು ಏನೇನೋ ಯೂಸ್ ಮಾಡ್ತಾರೆ, ಒಂಥರ ಬೋರ್ ಆಗಲ್ಲ. ಈಗ ನಮ್ಮಲ್ಲಿ ಪಲ್ಯ ತಿನ್ನಬೇಕು ಅಂದರೆ ಅಯ್ಯೋ ಯಾವನು ತಿಂತಾನೆ ಅನಿಸುತ್ತಲ್ಲ, ಆ ಥರ ಅನಿಸ್ತಾ ಇಲ್ಲ ನಂಗಿಲ್ಲಿ. ನನಗೂ ನಮ್ಮ ಮನೆಗಳಲ್ಲಿ ಮಾಡೋ ಪಲ್ಯ ಎಲ್ಲ ತುಂಬ ಇಷ್ಟ, ಬಟ್ ಇನ್ನೂ ಇಂಟ್ರೆಸ್ಟಿಂಗಾಗಿ ಮಾಡ್ಬೋದು ಅಂತ ಸದಾ ಅನ್ನಿಸ್ತಾ ಇರುತ್ತೆ ನನಗೆ. ಸೊ ನಾನು ಇವತ್ತುವರೆಗೂ ಒಂದು 50-60 ದೇಶ ನೋಡಿದ ನಂತರ, 50-60 ದೇಶದಲ್ಲಿ ಊಟ ಮಾಡಿದ ನಂತರ ನನಗೆ ಪರ್ಸ್ನಲಿ ಅನಿಸಿದ್ದು ಬರ್ಮೀಸ್ ಫುಡ್ಡು ಇಲ್ಲಿರೋಷ್ಟು ಆಪ್ಷನ್ಸು, ಇವ್ರು ತಿನ್ನೋಷ್ಟು ತರಕಾರಿ ಪ್ರಪಂಚದಲ್ಲಿ ಬೇರೆ ಯಾರೂ ತಿನ್ನಲ್ಲ. ಥೈಲ್ಯಾಂಡ್ ತಿನ್ನಲ್ಲ, ವಿಯೆಟ್ನಾಂ ತಿನ್ನಲ್ಲ, ಕಾಂಬೋಡಿಯಾ ತಿನ್ನಲ್ಲ, ಲಾವೋಸ್ ತಿನ್ನಲ್ಲ, ಚೈನಾ ಸ್ವಲ್ಪ ತಿಂತಾರೆ, ಇವ್ರಿಗಿಂತ ಇವ್ರ ಲೆವೆಲಲ್ಲೇ ತಿಂತಾರೆ ಅಥವಾ ಇವ್ರಿಗಿಂತ ಸ್ವಲ್ಪ ಕಮ್ಮಿ. ಬಟ್ ಇವರಷ್ಟು ತರಕಾರಿ ತಿನ್ನೋರು ಯಾರೂ ಇಲ್ಲ. Nobody in the world eat so many vegetables like you guys. Nobody. I travel 60 countries. Me. Nowhere I see people eating so much vegetable. In the whole Myanmar, yours is the best food I eat. ಈ ಮೀನು ಮಾಡಿರೋ ರೀತಿ ಇದೆಯಲ್ಲ, ಸ್ವಲ್ಪ ಇವರು ಎಣ್ಣೆನ ಜಾಸ್ತಿ ಯೂಸ್ ಮಾಡ್ತಾರೆ, ಬಟ್ ಒಂಚೂರು ಎಣ್ಣೆ ಕಮ್ಮಿ ಯೂಸ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅನ್ಸುತ್ತೆ ನನಗೆ ಪ್ರಕಾರ ಆರೋಗ್ಯಕ್ಕೆ. ಬಟ್ ಇವ್ರು ನಾನ್ ವೆಜ್ ಜಾಸ್ತಿ ತಿನ್ನಲ್ಲ, 1 ಪೀಸು 2 ಪೀಸ್ ಅಷ್ಟೇ ತಿನ್ನೋದು. ರಾಜನ ಆತಿಥ್ಯ. ಐ ಫೀಲ್ ಟುಡೇ ಐ ಆಮ್ ದ ಕಿಂಗ್ ಆಫ್ ಮಯನ್ಮಾರ್. ಬಿಕಾಸ್ ಐ ಆಮ್ ಈಟಿಂಗ್ ಫುಡ್ ಲೈಕ್ ಕಿಂಗ್. ನೋಡಿ, ಇದು ಕಪ್ಪಗಿದೆ, ನೋಡೋಕೆ ನಾನ್ ವೆಜ್ ಥರ ಇದೆ, ಇದು ವೆಜಿಟೇಬಲ್ ಅಂತೆ. ಪ್ರತಿಯೊಂದು ಊಟ ಕೂಡ ಇಷ್ಟು ತನಕ ತಿಂದಿರೋದ್ರಲ್ಲಿ ಎಲ್ಲ ಊಟನೂ ತುಂಬ ಚೆನ್ನಾಗಿದೆ. ನಿಮ್ಗಳಿಗೂ ಯಾವ ದೇಶದ ಫುಡ್ ಇಷ್ಟ ಆಗುತ್ತೆ ಅಂತ ಹೇಳಿ. ಸಾಕಷ್ಟು ಭಾರತೀಯ ಊಟ ತಿಂಡಿಗಳು ಕೂಡ ಇವರ ದೇಶದಲ್ಲಿದೆ. ಅಂದರೆ ಅದನ್ನು ಇವರು ಬರ್ಮೀಸ್ ಸ್ಟೈಲಲ್ಲಿ ಮಾಡ್ಕೊಂಬಿಟ್ಟಿರ್ತಾರೆ ಬೇರೆ ಬೇರೆ ಥರ. ಬಟ್ ಇದೆ ತರಕಾರಿ ಯಾವತ್ತು ಕಣ್ಣಿಂದ ನೋಡೇ ತೊಗೋತೀನಿ ನಾನು, ಹಂಗೆ ತೊಗೊಳೋಕ್ಕೆ ಸಾಧ್ಯವೇ ಇಲ್ಲ, ಯಾರೂ ಕಳಿಸ್ಬಾರ್ದು, ನಾನೇ ಹೋಗಬೇಕು ಅಂತ ಹೇಳ್ತಾರೆ. ಓಕೆ ನೋಡಿ, ಒಬ್ಬ ಶೆಫ್ ಮನಸ್ಥಿತಿ, ಅವ್ರು ಒಳ್ಳೆ ಊಟ ಬಡಿಸ್ಬೇಕು ಜನರಿಗೆ ಅನ್ನೋ ಒಂದು ತಲೆಯಲ್ಲಿ ಇದೆಯಲ್ಲ, ಅದಕ್ಕೆ ಅವ್ರ ಹೋಟ್ಲು ತುಂಬ ಚೆನ್ನಾಗಿರೋದು ಚಿಕ್ಕ ವಯಸ್ಸಲ್ಲೇ. ಬಿಕಾಸ್ ಆಫ್ ದ್ಯಾಟ್ ಆ್ಯಟಿಟ್ಯೂಡ್ ಯು ಆರ್ ಸಕ್ಸಸ್ಫುಲ್. ಬಿಕಾಸ್ ಯು ವಾಂಟ್ ಟು ರಿಯಲಿ ಗಿವ್ ಗುಡ್ ಫುಡ್ ಟು ದ ಪೀಪಲ್. ಯು ಆರ್ ನಾಟ್ ಜಸ್ಟ್ ವಾಂಟ್ ಟು ಡೂ ಮನಿ. ನಾವು ಯಾವ ಸ್ಟೇಜ್ ಮೇಲೆ ಕೂತಿದ್ದೀವಲ್ಲ ಊಟಕ್ಕೆ,
ಇದೇ ಸ್ಟೇಜ್ ಮೇಲೆ ಪ್ರತಿ ಶನಿವಾರದ ರಾತ್ರಿ ಡ್ಯಾನ್ಸ್ ಇರುತ್ತಂತೆ. ಹೊಟ್ಟೆ ತುಂಬಿತು. ಐ ಹೋಪ್ ನಿಮಗೆ ವಿಡಿಯೋ ತುಂಬ ಇಷ್ಟ ಆಗಿರುತ್ತೆ ಅಂತ ಅಪೇಕ್ಷೆ ಪಡ್ತೀನಿ. ಎಂಥ ಅದ್ಭುತ ಸಮಯ. ಊಟ ಸಾಕಾಯ್ತು ನನಗೆ, ಇನ್ನು ಊಟ ಮಾಡೋಕ್ಕಾಗಲ್ಲ ಅಂದೆ. ಊಟ ಆದಮೇಲೆ ಈ ರೀತಿ ಕೊಡ್ತಾರೆ, ಲಫೇತ್ ಅಂತ ಹೇಳ್ತಾರೆ ಇದಕ್ಕೆ. ವಾಟ್ ಈಸ್ ದಿಸ್ ಬ್ರೋ? ಇದೇನು ಗೊತ್ತಾ ಇದು? Tea leaf, green tea leaf, ಹಾಂ, ಇದು ಹಸಿರು ಟೀ ಎಲೆ. ginger, ಹಾಂ, ಡೈಜೆಷನ್ಗೆ. bean. ಇದು ಬೀನ್ಸ್, ಇದು ನಾವು ಅವರೆಕಾಯಿ, ಇದು ಸೇಮ್ ನಾವು ಅವರೆಕಾಯಿ ತಿಂತೀವಲ್ಲ ಅದು. ಸೊ ಇದು ಮೂರು ನೋಡಿ ಒಂದು ರೀತಿ ಬಾಯಿಗೆ ಕರುಮ್ ಆ್ಯಡ್ ಮಾಡುತ್ತಿದ್ದು. ಮತ್ತು ಜಿಂಜರ್ ನಿಮಗೆ ಒಳ್ಳೆ ಡೈಜೆಸ್ಟಿವ್. ಶುಂಠಿ ಸ್ವಲ್ಪ ತಿನ್ನಬೇಕು. ಸ್ವಲ್ಪ ಕಾಳು, ಸ್ವಲ್ಪ ಟೀ ಲೀಫು. ಸೊ ಇದನ್ನು ಲಫೇತ್ ಅಂತ ಹೇಳ್ತಾರೆ. ಅದು ಕೊಟ್ಟಿರೋ ರೀತಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಡೆಸರ್ಟ್ಸ್. This is also tamarind and with sugar. ನಾವು ಕುಟುಂಡಿ ಅಂತ ಹೇಳ್ತೀವಲ್ಲ ಅದು. ಇದು ನ್ಯಾಚುರಲ್ ಡೆಸರ್ಟ್ಸ್. ಹುಣಸೆಕಾಯಿ ಮತ್ತು ಸಕ್ಕರೆ. ಆಹಾ, ಇದಕ್ಕಿಂತ ಊಟ ಬೇಕಾ? ಮೃಷ್ಟಾನ್ನ ಭೋಜನ ಗುರು. ವಾಟ್ ಅ ಮೀಲ್ ಶೆಫ್. Sorry? ಅಮೇಝಿಂಗ್ ಮೀಲ್. Kaune. ಕೌನ್ನೆ. ಎಲ್ಲ ಮಯನ್ಮಾರ್ ದೇಶದ ಹುಡುಗರು ಈ ಥರ ಒಂದು ಬ್ಯಾಗ್ ಹಾಕ್ಕೊಂಡಿರ್ತಾರೆ. ಯಾಕೆ ಅಂತ ನೋಡಿ, ಕೀ, ಮೆಡಿಸಿನ್, ಏನೇನು Money. ಎಲ್ಲ ಅದರೊಳಗೆ ಇಡ್ತಾರೆ. ಯಾಕೆ ಅಂದರೆ ಇವ್ರು ಲುಂಗಿ ಹಾಕೋತಾರಲ್ವಾ, ಲುಂಗಿ ಹಾಕೊಳ್ಳೋದ್ರಿಂದ ಪಾಕೆಟ್ ಇರಲ್ಲ. ಪಾಕೆಟ್ ಇಲ್ದಿರೋದ್ರಿಂದ ಎಲ್ಲರ ಪ್ರತಿಯೊಬ್ಬರು ಹಾಕೊಂಡಿರ್ತಾರೆ ಇದನ್ನು. ಎವ್ರಿ ಸಿಂಗಲ್ ಮ್ಯಾನ್ ವೇರ್. ನಿಮ್ಮ ಜೀವನ ಹೆಂಗೆ ನಡೀತದೆ ಅಂತ ಕೇಳಿದೆ. ಅದಕ್ಕೆ ಒಂದು ಸರ್ಕಲ್ ಥರ ನಡೀತಾ ಇದೆ. ಬೆಳಗ್ಗೆ ಎದ್ದು ಮಾರ್ಕೆಟ್ಗೆ ಹೋಗ್ತೀನಿ, ಮಧ್ಯಾಹ್ನ ಅಷ್ಟೊತ್ತು ಕುಕ್ ಮಾಡಿರ್ತೀನಿ, ಎಲ್ಲ ಗೆಸ್ಟ್ಗಳನ್ನ ಮಾತಾಡಿಸ್ತೀನಿ, ಸಂಜೆ ಮಗನ ಮಾತಾಡಿಸ್ತೀನಿ, ಹೆಂಡ್ತಿನ ಮಾತಾಡಿಸ್ತೀನಿ. ನಂದು ಸಿಂಪಲ್ ಲೈಫು ಅಂತ ಹೇಳ್ತಾ ಇದ್ದಾರೆ. ಒಳ್ಳೆ ಮಾತು ಹೇಳಿದ್ರು. My son, my wife is my world. ನನ್ನ ಜಗತ್ತು, ನನ್ನ ಮಗ, ನನ್ನ ಹೆಂಡತಿ ಅಂತ. ಆಹಾ. ಬ್ರದರು ಚಾನ್ ಅಂತ ಮಗನ ಹೆಸರಲ್ಲಿ ಒಂದು ಟ್ರಾವೆಲ್ ಮತ್ತು ಟೂರ್ ಬಿಸ್ನೆಸ್ಸು ಶುರು ಮಾಡಿದರಂತೆ. ಅದು ಕೂಡ ತುಂಬ ಚೆನ್ನಾಗಿ ನಡೀತಾ ಇದೆಯಂತೆ. ಐ ವಿಶ್ ನಮ್ಮ ಭಾರತೀಯರು ಕೂಡ, ನಮ್ಮ ಕನ್ನಡಿಗರು ಕೂಡ ಈ ದೇಶವನ್ನು ಟ್ರಾವೆಲ್ ಮಾಡಿ ಇಲ್ಲಿಯ ಊಟ ತಿಂಡಿ, ಇಲ್ಲಿಯ ಲೊಕೇಶನ್ಸ್ನ ನೋಡಿ ಆನಂದಿಸಲಿ ಅಂತ ಕೇಳ್ಕೊತೀನಿ. ನೀವೇನಾದ್ರು ಟ್ರಾವೆಲ್ ಮಾಡಬೇಕು ಅಂತಿದ್ರೆ ಅಫ್ಕೋರ್ಸ್ ನಮ್ಮ ಕರ್ನಾಟಕದ ಅಚ್ಚುಮೆಚ್ಚಿನ ಟ್ರಾವೆಲ್ ಕಂಪ್ನಿ, ನಂಬರ್ 1 ಕಂಪ್ನಿ ವೇ ಟು ವರ್ಲ್ಡ್ ಇದೆ. ವೇ ಟು ವರ್ಲ್ಡ್ ಮೂಲಕ ನೀವು ಬುಕ್ ಮಾಡಿಕೊಂಡ್ರೆ ಮ್ಯಾನ್ಮಾರ್ ದೇಶವನ್ನು ಕೂಡ ತೋರಿಸ್ತೀವಿ. ಶುರು ಮಾಡೋಣ ಬನ್ನಿ ಮ್ಯಾನ್ಮಾರ್ ದೇಶಕ್ಕೆ. ಸ್ನೇಹಿತರೆಲ್ಲ ಇದ್ದಾರೆ, ಸಿಕ್ಕಿದ್ದಾರೆ. ಸೊ ಅವ್ರ ಜೊತೆಗೆ ಕೈ ಜೋಡಿಸೋಣ, ಹೊಸ ಒಂದು ದೇಶವನ್ನು ಆ್ಯಡ್ ಮಾಡ್ಕೊಳ್ಳೋಣ ವೇ ಟು ವರ್ಲ್ಡ್ ಟ್ರಾವೆಲ್ ಕಂಪ್ನಿಗೆ. ಎಲ್ಲರೂ ಬನ್ನಿ, ಮ್ಯಾನ್ಮಾರ್ ದೇಶವನ್ನು ಆನಂದಿಸಿ. ಇಟ್ ವಾಸ್ ಅಮೇಝಿಂಗ್ ಮೀಟಿಂಗ್ ಯು. ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್. ಆ್ಯಂಡ್ ಯು ಆರ್ ವೆರಿ ವೆರಿ ಗುಡ್ ಮ್ಯಾನ್. ಐ ಲವ್ಡ್ ಮೀಟಿಂಗ್ ಯು. ಥ್ಯಾಂಕ್ ಯು ಸೊ ಮಚ್ ಫಾರ್ ಎವ್ರಿಥಿಂಗ್. ಸಿ ಯು. ಬಾಯ್, ಟೇಕ್ ಕೇರ್. ಎಂಥ ಮನುಷ್ಯ ಗುರು, ಎಂಥ ಸ್ಟೋರಿ. ಬ್ರದರ್ ಹೇಳ್ತಾಯಿದ್ರು, ಕೆಲವು ವರ್ಷಗಳಿಂದ ನಾನು ರೌಡಿಯಾಗಿದ್ದೆ, ಎಣ್ಣೆ ಹೊಡಿತಾ ಇದ್ದೆ, ಹೆಣ್ಮಕ್ಳು ಸವಾಸ ಮಾಡ್ತಾಯಿದ್ದೆ, ಹಲ್ಕ ಕೆಲಸಗಳು ಮಾಡ್ತಾಯಿದ್ದೆ. ಆದರೆ ಕೊನೆಗೆ ಅರ್ಥ ಮಾಡಿಕೊಂಡೆ, ನಾನು ನನ್ನ ಲೈಫನ್ನು ಸರಿ ಮಾಡ್ಕೋಬೇಕು, ಸರಿಯಾದ ದಾರಿಲಿ ನಡಿಬೇಕು ಅಂದ್ಬಿಟ್ಟು ಹೋಟ್ಲ್ ಓಪನ್ ಮಾಡಿ ಇವತ್ತು ನಾನು 6ಕ್ಕೆ ಏರ್ತಲ್ಲ, 3ಕ್ಕೆ ಇಳಿತಲ್ಲ, ಆದರೆ ಆ ಒಂದು ಸ್ಟೆಬಿಲಿಟಿ ಇದೆ, ಫ್ಯಾಮಿಲಿ ಜೊತೆ ಖುಷಿ ಇದೆ, ತಂದೆ ತಾಯಿ ಜೊತೆ ಬೆಸುಗೆ ಇದೆ, ಒಳ್ಳೆ ಲೈಫ್ ನಡೀತಾ ಇದೆ. ಸ್ಟೇಬಲ್ ಆಗಿದ್ದೀನಿ, ಖುಷಿಯಾಗಿದ್ದೀನಿ, ಎಲ್ಲ ಚಟಗಳಿಂದ ದುಷ್ಟರಿಂದ ದೂರ ಇದ್ದೀನಿ, ಆರಾಮಾಗಿದ್ದೀನಿ ಅಂತ ಹೇಳಿದ್ರು. ಭಾಳ ಅದ್ಭುತವಾದ ಅನುಭವ.